ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಪರಿಣಿಕಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ನೇಹಾ ಹಿರೇಮಠ್ ಹತ್ಯೆ ಖಂಡಿಸಿ ರಾಜ್ಯದಾದ್ಯಂತ ಹೋರಾಟ. ಹುಬ್ಬಳ್ಳಿ ಬಳ್ಳಾರಿಯಲ್ಲಿ ಕ್ಯಾಂಡಲ್ ಮಾರ್ಚ್. ಮಂಡ್ಯದ ಕೆರಗೋಡಲ್ಲೂ ಪ್ರತಿಭಟನೆ. ಆರೋಪಿ ಗಲ್ಲಿಗೇರಿಸುವಂತೆ ಆಗ್ರಹ. ನೇಹಾ ಸಾವಿಗೆ ನ್ಯಾಯ ಸಿಗಬೇಕೆಂಬ ಹೋರಾಟಕ್ಕೆ ಸ್ವಾಮೀಜಿಗಳಿಂದಲೂ ಬೆಂಬಲ. ಜೈನ ಮುನಿ ಗುಣಧರನಂದಿ ಸ್ವಾಮೀಜಿ ಖಂಡನೆ. ಹುಬ್ಬಳ್ಳಿಯಲ್ಲಿಂದು 150ಕ್ಕೂ ಹೆಚ್ಚು ಸ್ವಾಮೀಜಿಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಲವ್ ಜಿಹಾದ್ ಕೇರಳದಿಂದ ಕರ್ನಾಟಕಕ್ಕೆ ವ್ಯಾಪಿಸಿದೆ. ಮತಾಂತರದ ದುರುದ್ದೇಶ ಇಟ್ಕೊಂಡೇ ಇದನ್ನ ಮಾಡಲಾಗ್ತಾ ಇದೆ ಅಂತ ಸಿಟಿ ರವಿ ಆಕ್ರೋಶ. ನಮಗೆ ಬದುಕೋ ಗ್ಯಾರಂಟಿ ಕೊಡಿ ಅಂತ ಕೂಡ ಕಿಡಿ. ನೇಹಾ ಸಾವಿಗೆ ಕಂಬನಿ ಮಿಡಿದ ನಟ ಧ್ರುವ ಸರ್ಜಾ. ಎಲ್ಲಾ ಆಯಾಮದಲ್ಲೂ ತನಿಖೆ ನಡೆಸಿ ಆರೋಪಿಗೆ ಅತ್ಯುಗ್ರ ಶಿಕ್ಷೆ ನೀಡಬೇಕು. ಸರ್ಕಾರಕ್ಕೆ ಆಕ್ಷನ್ ಪ್ರಿನ್ಸ್ ಮನವಿ. ಇಂದು ಕರುನಾಡಿಗೆ ಮತ್ತೆ ಪ್ರಧಾನಿ ಎಂಟ್ರಿ. ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಪರ ಮೋದಿ ಮತಬೇಟೆ. ಬೆಂಗಳೂರಿನ 3 ಕ್ಷೇತ್ರಗಳನ್ನ ಗಮನದಲ್ಲಿಟ್ಕೊಂಡು ನಮೋ ರಣಕಹಳೆ. ಮೋದಿ ಎಂಟ್ರಿಯಿಂದ ಬೆಂಗಳೂರಿನಲ್ಲಿ ಸಂಚಾರ ಮಾರ್ಗ ಬದಲಾವಣೆ. ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಕೆಲ ರಸ್ತೆಗಳಿಗೆ ನಿರ್ಬಂಧ. ವೀಕೆಂಡ್ನಲ್ಲಿ ಓಡಾಡೋರಿಗೆ ಪರ್ಯಾಯ ಮಾರ್ಗದಲ್ಲಿ ಸಂಚಾರಕ್ಕೆ ಅವಕಾಶ. ಭದ್ರ ಸರ್ಕಾರ ಕೊಡೋ ಶಕ್ತಿ ಇರೋದು ನರೇಂದ್ರ ಮೋದಿಗೆ ಮಾತ್ರ. ಬೇರೆ ಯಾರಿಗಾದ್ರೂ ಆಳೋ ಶಕ್ತಿ ಇದ್ರೆ ಹೇಳಿ ಅಂತ HD ದೇವೇಗೌಡ. 400 ಸ್ಥಾನಗಳ ಗುರಿ ಮುಟ್ಟೋಕೆ ರಾಜ್ಯದ 28 ಸ್ಥಾನ ಗೆಲ್ಲಿಸಬೇಕು ಅಂತ ಮನವಿ. ಕುಮಾರಸ್ವಾಮಿ ಸರ್ವಾಧಿಕಾರಿ ಆಗಬೇಕು ಅಂತ ಮಂಡ್ಯಕ್ಕೆ ಬಂದಿದ್ದಾರೆ. ಜಿಲ್ಲೆಯ ಜನ ಅವಕಾಶ ಕೊಟ್ಟಾಗ ಏನೂ ಮಾಡಲಿಲ್ಲ, ಸಂಸದರಾಗಿ ಏನ್ ಮಾಡ್ತಾರೆ ಅಂತ ಸಚಿವ ಚಲುವರಾಯಸ್ವಾಮಿ ಪ್ರಶ್ನೆ. ಕುಮಾರಸ್ವಾಮಿ DK ಸುರೇಶ್ ನಡುವೆ ತಾರಕಕ್ಕೇರಿದ ಕಲ್ಲು ಕದನ. ಎಲ್ಲೆಲ್ಲಿ ಕುಮಾರಸ್ವಾಮಿ ಕಲ್ಲು ಹೊಡೆದಿದ್ದಾರೆ ಅಂತ ಸಾಕ್ಷಿ ಕೊಡ್ತೀನಿ, ಬಾಯ್ಗೆ ಬಂದಿದ್ದೆ ಮಾತನಾಡಲ್ಲ ಅಂತ DK ಸುರೇಶ್ ಕೌಂಟರ್. ವರುಣಾರ್ ಭಟ ನಡುವೆ ಸಿದ್ದರಾಮಯ್ಯ ಅಬ್ಬರ. ಹೊಳೆ ನರಸೀಪುರದಲ್ಲಿ ಮಳೆಯಲ್ಲೂ ಸಿಎಂ ಮಾತು. ಕುರ್ಚಿಗಳನ್ನೇ ಛತ್ರಿ ಮಾಡಿಕೊಂಡು ಭಾಷಣ ಕೇಳಿದ ಜನ. ಎಲೆಕ್ಷನ್ ಅಖಾಡಕ್ಕೆ ಧುಮುಕೋದ್ರಲ್ಲೂ ದಾಖಲೆ. 54ನೇ ಬಾರಿ ಚುನಾವಣೆಗೆ ಸ್ಪರ್ಧಿಸಿದ ವೆಂಕಟೇಶ್ವರ ಸ್ವಾಮೀಜಿ. ವಿಜಯಪುರ ಮತ್ತು ಸೋಲಾಪುರ ಲೋಕಸಭಾ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಕೆ. ಬೆಂಗಳೂರಿನ ಜೋಡಿ ಕೊಲೆ ಕೇಸ್ನಲ್ಲಿ ಟ್ವಿಸ್ಟ್. 5 ವರ್ಷದ ಪರಿಚಯ ಕೊನೆಯಾಗಿದ್ದು ಹೇಗೆ ಅನ್ನೋ ಸತ್ಯ ರಿವೀಲ್. JP ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಯಿತು ಕೌಂಟರ್ ಕಂಪ್ಲೇಂಟ್. ಚನ್ನಪಟ್ಟಣದಲ್ಲಿ ವರುಣನ ಅಬ್ಬರ. ಧರೆಗೆ ಉರುಳಿದ 100 ವರ್ಷಕ್ಕೂ ಹಳೆಯ ಅರಳಿ ಮರ. ವಿದ್ಯುತ್ ಕಂಬಗಳು ಮುರಿದು ಬಿದ್ದು ಅವಾಂತರ. ಪ್ರಚಾರ ಮುಂದೂಡಿ ಹೆರಿಗೆ ಮಾಡಿಸಿದ ತೆಲುಗು ದೇಶಂ ಪಕ್ಷದ ಅಭ್ಯರ್ಥಿ. ಸಿಸೇರಿಯನ್ ಮಾಡಿಸಿ ತಾಯಿ ಮತ್ತು ಮಗು ಜೀವ ಉಳಿಸಲು ಯಶಸ್ವಿ. ಡಾಕ್ಟರ್ ಗೊಟ್ಟಿಪತಿ ಲಕ್ಷ್ಮಿ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ. ಭಾರತದಲ್ಲಿ ವಾಸವಿದ್ದ ಅತಿದೊಡ್ಡ ಹಾವಿನ ಪಳೆಯುಳಿಕೆಗಳು ಪತ್ತೆ. ಪುರಾಣದಲ್ಲಿದ್ದಂತಹ ವಾಸುಕಿ ಸರ್ಪ ನಿಜಕ್ಕೂ ಇತ್ತ. 1000 kg ತೂಕ, 50 ಅಡಿ ಉದ್ದ. ಅನಾಕೊಂಡಾಗೂ ದೊಡ್ಡ ಹಾವಿನ ಕುರುಹು ಕಂಡು ಸಂಶೋಧಕರೇ ಶಾಕ್. ನಟಿ ಮನ್ವಿತಾ ಹರೀಶ್ಗೆ ಮದುವೆ ಸಂಭ್ರಮ. ಮೇ 1ರಂದು ಬಹುಕಾಲದ ಗೆಳೆಯ ಅರುಣ್ ಕೈ ಹಿಡಿಯಲಿದ್ದಾರೆ ಟಗರು ಪುಟ್ಟಿ. ನಾಗತಿಹಳ್ಳಿ ಚಂದ್ರಶೇಖರ್ಗೆ ಮದುವೆಯ ಮೊದಲ ಆಮಂತ್ರಣ ಕೊಟ್ಟ ನಟಿ. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಲಕ್ನೋ ಸೂಪರ್ ಜಾಯಿಂಟ್ಸ್ 8 ವಿಕೆಟ್ಗಳ ಭರ್ಜರಿ ಜಯ. ಆಲ್ರೌಂಡ್ ಆಟಕ್ಕೆ ಒಲಿದ ಗೆಲುವು. 88 ರನ್ ಕಲೆ ಹಾಕಿದ KL ರಾಹುಲ್ಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಪಟ್ಟ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.